ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ವಿಶೇಷ ಸಿನಿಮಾ ರಿವ್ಯೂ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ನಿರ್ದೇಶಕ ಸಿಂಪಲ್ ಸುನಿ ನಿರ್ದೇಶನದ ಗತ ವೈಭವ ಸಿನಿಮಾ ಇದೇ ನವೆಂಬರ್ 14ನೇ ತಾರೀಕು ಬಿಡುಗಡೆ ಆಗಿತ್ತು. ಬಿಡುಗಡೆಯಾಗಿ ಒಳ್ಳೆ ಪ್ರತಿಕ್ರಿಯೆಯನ್ನು ಕೂಡ ಈ ಸಿನಿಮಾ ಪಡ್ಕೊಂಡಿತ್ತು. ಎಸ್ಪೆಷಲಿ ಈ ಸಿನಿಮಾದಲ್ಲಿ ಡೆಬ್ಯೂ ಮಾಡಿರುವಂತಹ ನಟ ದುಷ್ಯಂತ್ ಅವರ ಆ್ಯಕ್ಟಿಂಗ್ ಸ್ಕಿಲ್ಸ್ ಬಗ್ಗೆ ಹಾಗೆಯೇ ಅವರ ಭಾಷಾ ಉಚ್ಚಾರಣೆ ಬಗ್ಗೆ ಸಾಕಷ್ಟು ಪ್ರಶಂಸೆ ಕೂಡ ವ್ಯಕ್ತವಾಗಿತ್ತು. ಆ್ಯಂಡ್ ಕಥೆ ವಿಷಯಕ್ಕೆ ಅಂತ ಬರೋದಾದರೆ 4 ಡಿಫ್ರೆಂಟ್ ಟೈಮ್ ಲೈನ್ಸನ್ನು ಸಿಂಪಲ್ ಸುನಿ ಅವರು ಅಂದರೆ ಸಿನಿಮಾದಲ್ಲಿ ತೋರಿಸುವಂತಹ ಪ್ರಯತ್ನ ಏನಿತ್ತಲ್ಲ, ಇಟ್ ವಾಸ್ ಲೈಕ್ ಫ್ಯಾಂಟಾಸ್ಟಿಕ್ ಅಂತಲೇ ಹೇಳ್ಬೋದು. ಅಂದರೆ ಒಂದು ಪ್ರೆಸೆಂಟಲ್ಲಿ ನಡೆಯುವಂತಹ ಕತೆ, ಇನ್ನೊಂದು ಅಂದರೆ ಪುರಾಣದಲ್ಲಿ ನಡೆಯುವಂತಹ ಈ ಸಮುದ್ರ ಮಂಥನ ಅಂತೆಲ್ಲ ಹೇಳಿಕೊಂಡು ಕೆಲವೊಂದಷ್ಟು ಅದರ ಸುತ್ತಮುತ್ತ ಇರುವಂತಹ ಕೆಲವೊಂದಷ್ಟು ಘಟನಾವಳಿಗಳು, ಇನ್ನೊಂದು ಕರಾವಳಿ ಭಾಗದಲ್ಲಿ ನಡೆಯುವಂತಹ ಒಂದು ಕತೆ, ಇನ್ನೊಂದು ಪೋರ್ಚುಗೀಸ್ನಲ್ಲಿ ನಡೆಯುವಂತಹ ಒಂದು ಕತೆ. ಇಟ್ ಈಸ್ ಲೈಕ್ ತುಂಬ ಫನ್ನಿಯಾಗಿತ್ತು ಹೇಳಬೇಕು ಅಂತಂದರೆ. ವಾಸ್ಕೋಡಿಗಾಮ ಅಂದರೆ ಪ್ರಪಂಚ ಪರ್ಯಟನೆಗೆಲ್ಲ ಹೊರಡ್ತಾರಲ್ಲ, ಸೊ ಆ ಟೈಮಲ್ಲಿ ಒಂದೇನೋ ಒಂದು ಕಥೆ ನಡೆಯುತ್ತೆ. ಸೊ ಈ ರೀತಿ 4 ಡಿಫ್ರೆಂಟ್ ಟೈಮ್ ಲೈನ್ಸಲ್ಲಿ ಸಿಂಪಲ್ ಸುನಿಯವರು ಒಂದು ಲವ್ ಸ್ಟೋರಿಯನ್ನು ಕಟ್ಕೊಡುವಂತಹ ಪ್ರಯತ್ನ ಮಾಡಿದರು. ಒಂದು ಒಳ್ಳೆ ಎಕ್ಸ್ಪೆರಿಮೆಂಟಲ್ ಸಿನಿಮಾ ಅಂತ ಡೆಫಿನೆಟ್ಲಿ ಹೇಳ್ಬೋದಾಗಿತ್ತು. ನಿಮಗೆಲ್ಲ ಅನ್ನಿಸ್ತಾ ಇರ್ಬೋದು, ಈಗ ನಾನು ನವೆಂಬರ್ 14ನೇ ತಾರೀಕು ರಿಲೀಸ್ ಆಗಿರುವಂತಹ ಸಿನಿಮಾ ಬಗ್ಗೆ ಈಗ ಯಾಕೆ ಮಾತಾಡ್ತಾ ಇದ್ದೀನಿ ಅಂತ. ಅಫ್ಕೋರ್ಸ್ ಕಾರಣ ಇದ್ದೇ ಇದೆ. ಮೊದಲು ಸಿನಿಮಾದ ಡ್ಯೂರೇಷನ್ 142 ಮಿನಿಟ್ಸ್ ಇತ್ತು, ಅಂದರೆ 2 hours 22 ಮಿನಿಟ್ಸ್ ಇತ್ತು. ಈಗ 125 ಮಿನಿಟ್ಸ್ಗೆ ಸಿನಿಮಾದ ಡ್ಯೂರೇಷನನ್ನು ಇಳಿಸಲಾಗಿದೆ. ಅಂದರೆ ಈಗ ಸಿನಿಮಾದ ಡ್ಯೂರೇಷನ್ ಕೇವಲ 2 ಗಂಟೆ 5 ನಿಮಿಷ ಮಾತ್ರ. ಕಾರಣ ಇಷ್ಟೇ, ಸಿನಿಮಾ ಬಹಳ ಚೆನ್ನಾಗಿ ಮೂಡಿ ಬಂದಿತ್ತು. ಬಟ್ ಎಲ್ಲೋ ಒಂದು ಕಡೆ ಫಸ್ಟ್ ಹಾಫ್ನ ಸ್ವಲ್ಪ ಟ್ರಿಮ್ ಮಾಡಿರ್ತಿದ್ರೆ ಇನ್ನೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿರ್ತಿತ್ತು ಅಂತ ಸಾಕಷ್ಟು ಜನಗಳಿಂದ ಪ್ರತಿಕ್ರಿಯೆ ವ್ಯಕ್ತವಾದ ಕಾರಣ ನಿರ್ದೇಶಕ ಸಿಂಪಲ್ ಸುನಿಯವರು ಹಾಗೆಯೇ ಇಡೀ ಚಿತ್ರತಂಡ ಈ ಒಂದು ಡಿಸಿಷನನ್ನು ತೆಗೆದುಕೊಂಡಿದೆ. ಈಗ ಸಿನಿಮಾ ನೋಡೋದಕ್ಕೆ ಇನ್ನೂ ಕೂಡ ಅಂದರೆ ಇಟ್ ಈಸ್ ವೆರಿ ಫಾಸ್ಟ್, ಮತ್ತು ಸ್ಕ್ರೀನ್ ಪ್ಲೇ ವೈಸ್ ಆಗಿರ್ಬೋದು, ನರೇಟಿವ್ ವೈಸ್ ಆಗಿರ್ಬೋದು, ತುಂಬ ಕ್ವಿಕ್ಕಾಗಿ ಹೋಗುತ್ತೆ. ತುಂಬ ಆ್ಯಪ್ಟಾಗಿ ಏನು ಆ ಕಥೆಗೆ ಏನು ಬೇಕೋ ಅಷ್ಟು ಮಾತ್ರ ಉಳಿಸ್ಕೊಂಡಿದ್ದಾರೆ. ಯಾವುದೆಲ್ಲ ಸ್ವಲ್ಪ ಲ್ಯಾಗ್ ಅಂತ ಅನ್ನಿಸ್ಕೊಂಡಿತ್ತೋ ಫಸ್ಟ್ ಅಂದರೆ ಬಿಡುಗಡೆ ಆದಾಗ ಅದೆಲ್ಲವನ್ನು ಟ್ರಿಮ್ ಮಾಡಿ ಸಿನಿಮಾ ಈಸ್ ಮೋರ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಮೋರ್ ಅಂದರೆ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುವಂತಹ ಒಂದು ಕಟ್ಟಾಗಿ ಇವಾಗ ನಮ್ಮ ಮುಂದೆ ಬಂದಿದೆ. ಸೊ ದಯವಿಟ್ಟು ಈ ಸಿನಿಮಾನ ನೀವು ನೋಡಲೇಬೇಕು, ಎಸ್ಪೆಷಲಿ ಫಾರ್ ದ ಆ್ಯಕ್ಟಿಂಗ್ ಸ್ಕಿಲ್ಸ್ ಆಫ್ ದುಷ್ಯಂತ್ ಆ್ಯಂಡ್ ಆಶಿಕಾ ರಂಗನಾಥ್. ಬಿಕಾಸ್ ಆಶಿಕಾ ರಂಗನಾಥ್ ಅವ್ರನ್ನ ನಾವು ಬರೀ ಐ ಕ್ಯಾಂಡಿ ರೋಲ್ಸಲ್ಲೇ ಇಲ್ಲಿ ತನಕ ಜಾಸ್ತಿ ನೋಡಿರುವಂಥದ್ದು. ಬಟ್ ಈ ಸಿನಿಮಾದಲ್ಲಿ ಅವರ ನಟನಾ ಕೌಶಲ್ಯಕ್ಕೆ ಅಂದರೆ ಚಾಲೆಂಜ್ ಒಡ್ಡುವಂತಹ ಕೆಲವೊಂದಷ್ಟು ಸೀನ್ಸ್ ಇದೆ, ಸೀಕ್ವೆನ್ಸಸ್ ಇದೆ. ಬಹಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಎಸ್ಪೆಷಲಿ ಸೆಕೆಂಡ್ ಹಾಫಲ್ಲಿ ಬರುವಂತಹ ಕರಾವಳಿ ಭಾಗದ ಕತೆ ಏನಿದೆಯಲ್ಲ, ಇಟ್ ಈಸ್ ಲೈಕ್ ಬ್ರಿಲಿಯಂಟ್, ಔಟ್ ಆಫ್ ದ ವರ್ಲ್ಡ್ ಅಂತಲೇ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಆ್ಯಕ್ಚುಲಿ ಸಿಂಪಲ್ ಸುನಿಯವರು ಆ ಒಂದು ಕಥೆಯನ್ನು ಕಟ್ಕೊಟ್ಟಿದ್ರು. ಸೊ ಈಗ ಸ್ವಲ್ಪ ಕ್ರಿಸ್ಪ್ ಆಗಿರುವ ಕಾರಣ, ಕೇವಲ 2 ಗಂಟೆ 5 ನಿಮಿಷ ಆಗಿರುವ ಕಾರಣ ಈ ಸಿನಿಮಾ ನೋಡೋದಕ್ಕೆ ನಮಗೆಲ್ಲೂ ಗ್ಯಾಪೇ ಸಿಗಲ್ಲ ಜಾಸ್ತಿ, ಏನು ನಮಗೆ ಆಚೆ ಈಚೆ ತಿರುಗದ ಹಾಗೆ ಕಂಪ್ಲೀಟಾಗಿ ಕ್ಯಾಪ್ಟಿವೇಟ್ ಮಾಡಿಕೊಂಡು ಕಂಪ್ಲೀಟ್ ಸಿನಿಮಾ ನೋಡೋ ಥರ ನಮಗೆ ಈ ಸಿನಿಮಾ ಇವಾಗ ಡ್ಯೂರೇಷನ್ ಎಲ್ಲ ಕಟ್ ಮಾಡಿಕೊಂಡು ತಯಾರಾಗಿದೆ. ಆ್ಯಂಡ್ ಅಫ್ಕೋರ್ಸ್ ಜೂಡಾ ಸ್ಯಾಂಡಿ ಅವರು ಸಾಕಷ್ಟು ಬಾರಿ ಸಿಂಪಲ್ ಸುನಿ ಅವ್ರ ಜೊತೆಗೆ ಕೊಲಾಬ್ರೇಟ್ ಮಾಡಿದ್ದಾರೆ ಬೇರೆ ಬೇರೆ ಸಿನಿಮಾಗಳಿಗೆ. ಈ ಸಿನಿಮಾಗೆ ಅವರ ಒಂದು ಮ್ಯೂಸಿಕ್ ಇದೆ, ಜೊತೆಗೆ ತುಂಬ ಜನ ಆ್ಯಕ್ಟ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಕಿಶನ್ ಆ್ಯಕ್ಟ್ ಮಾಡಿದರು. ಮತ್ತು ಕೆಲವೊಂದಷ್ಟು ಸೀನ್ಸ್ ಬರ್ಕೊಂಡಿದ್ದಾರಲ್ಲ ಸುನಿ ಅವರು, ಅಂದರೆ ಮೋಸ್ಟ್ಲಿ ಅವ್ರ ತಲೆಗೆ ಮಾತ್ರ ಈ ಥರದ್ದೆಲ್ಲ ಬರೋಕ್ಕೆ ಸಾಧ್ಯ. ಅದು ಎಸ್ಪೆಷಲಿ ಒಂದು ಲವ್ ಸ್ಟೋರಿಯಲ್ಲಿ ಈ ಥರನೂ ಅಂದರೆ ಸ್ಟೋರಿ ಮಾಡ್ಕೊಳ್ಬೋದು, ಈ ಥರನೂ ಕತೆ ಹೇಳ್ಬೋದು ಅನ್ನುವಂತಹ ಐಡಿಯಾ ಏನಾದರೂ ಬಂದರೆ ಅದು ಸಿಂಪಲ್ ಸುನಿ ಅವ್ರಿಗೆ ಮಾತ್ರ. ಅಂದರೆ ನನಗಂತೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟಿತ್ತು. ಫಸ್ಟ್ ರಿಲೀಸ್ ಆದಾಗ ಕೂಡ ಒಳ್ಳೆ ಅನುಭವ ಆಗಿತ್ತು. ಈಗಂತೂ ಸೆಕೆಂಡ್ ಟೈಮ್ ನೋಡಿದ್ಮೇಲೆ, ಟ್ರಿಮ್ಡ್ ವರ್ಷನ್ ನೋಡಿದ್ಮೇಲೆ ಇನ್ನೂ ಖುಷಿ ಆಯಿತು. ಹಾಡುಗಳು ತುಂಬ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ಹಂಗೆ ನೋಡೋಕೆ ಹೋದರೆ ಸೆಕೆಂಡ್ ಹಾಫಲ್ಲಿ ಒಂದು ಹಾಡನ್ನ ಟ್ರಿಮ್ ಮಾಡಿದ್ದಾರೆ. ಬಿಕಾಸ್ ಅಷ್ಟೇನು ನೆಸೆಸಿಟಿ ಇರಲಿಲ್ಲ ಅನ್ನೋ ಕಾರಣಕ್ಕೆ. ನನಗಂತೂ ಫಸ್ಟ್ ಟೈಮ್ ನೋಡಿದಾಗಲೂ ಅಷ್ಟೇ ಖುಷಿ ಕೊಟ್ಟಿತ್ತು. ಫಸ್ಟ್ ಹಾಫ್ ಸ್ವಲ್ಪ ಟ್ರಿಮ್ ಮಾಡಬೇಕು ಅಂತ ನನಗೂ ಅನಿಸಿತ್ತು. ಬಟ್ ಈಗ ಟ್ರಿಮ್ ಎಲ್ಲ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಈ ಸಿನಿಮಾ ಎಕ್ಸ್ಪೀರಿಯನ್ಸ್ನ ಕೊಡ್ತಾ ಇದೆ. ನೀವು ಕೂಡ ದಯವಿಟ್ಟು ಈ ಸಿನಿಮಾನ ಹೋಗಿ ಥಿಯೇಟ್ರ್ಗಳಲ್ಲಿ ನೋಡಿ. ಸಿಂಪಲ್ ಸುನಿ ಅವರ ಮ್ಯಾಜಿಕ್ನ ದಯವಿಟ್ಟು ಕಣ್ತುಂಬ್ಕೊಳ್ಳಿ. ಆ್ಯಂಡ್ ಸಿಂಪಲ್ ಸುನಿ ಅವ್ರದ್ದು ಸ್ಪೆಷಾಲಿಟಿ ಏನು ಅಂತಂದರೆ, ಹೊಸಬ್ರನ್ನ ಅವರು ಬೇರೆ ಬೇರೆ ಸಿನಿಮಾಗಳಲ್ಲಿ ಈಗಾಗಲೇ ತುಂಬ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲೂ ಕೂಡ ದುಷ್ಯಂತ್ ಏನಿದ್ದಾರೆ, ಹೀ ಈಸ್ ಅ ಪ್ರಾಮಿಸಿಂಗ್ ಟ್ಯಾಲೆಂಟ್. ರಾಜಕೀಯ ಹಿನ್ನೆಲೆ ಇರಬಹುದು ಅವರಿಗೆ, ಬಟ್ ಆದರೆ ಅವರು ಆ್ಯಕ್ಟ್ ಮಾಡೋದಕ್ಕೆ, ಸಿನಿಮಾ ಮಾಡೋದಕ್ಕೆ ತಯಾರಾಗಿರುವಂತಹ ರೀತಿ ನಿಜಕ್ಕೂ ಬ್ರಿಲಿಯಂಟ್ ಅಂತಲೇ ಹೇಳ್ಬೋದು. ಈಸ್ ಲೈಕ್ ಫುಲ್ಲಿ ಪ್ರಿಪೇರ್ಡ್. ಅವರ ಭಾಷಾ ಉಚ್ಚಾರಣೆ ನಿಜವಾಗ್ಲೂ ಈ ಸಿನಿಮಾದ ಹೈಲೈಟ್. ಜೊತೆಗೆ ಅವ್ರು ಆ್ಯಕ್ಟ್ ಮಾಡಿರೋ ರೀತಿ ಎಲ್ಲೂ ಫಸ್ಟ್ ಟೈಮರ್ ಅಂತ ಎಲ್ಲೂ ಅನಿಸಲ್ಲ. ಅದಕ್ಕೆ ತಕ್ಕ ಹಾಗೆ ಆಶಿಕಾ ರಂಗನಾಥ್ ಅವರ ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗಿ ಕಾಂಪ್ಲಿಮೆಂಟ್ ಮಾಡಿದೆ. ಸಿಂಪಲ್ ಸುನಿ ಅವರದ ಅಂದರೆ ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳಲ್ಲಿ ಇದು ಮುಂಚೂಣಿಯಲ್ಲಿರುತ್ತೆ ಅಂತ ಕೂಡ ಹೇಳ್ಬೋದು. ಸೊ ಸಮಯ ಇದ್ದರೆ ದಯವಿಟ್ಟು ಈ ಸಿನಿಮಾನ ಚಿತ್ರಮಂದಿರಗಳಿಗೆ ಹೋಗಿ ಸಿನಿಮಾ ನೋಡಿ. ಒಳ್ಳೆ ಸಿನಿಮಾ, ಕನ್ನಡ ಸಿನಿಮಾ, ಪ್ರೋತ್ಸಾಹ ಮಾಡಿ. ಧನ್ಯವಾದಗಳು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.